ಮಂಡ್ಯದಲ್ಲಿ ಉಪಲೋಕಾಯುಕ್ತರ ಭೇಟಿ ಮುಂದುವರೆದಿದ್ದು, ಉಪಲೋಕಾಯುಕ್ತರು ವಸತಿ ನಿಲಯಗಳಿಗೆ ದಿಢೀರ್ ಭೇಟಿ ನೀಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯ, ವಸತಿ ನಿಲಯ ಮತ್ತು ವಾಲ್ಮೀಕಿ ವಸತಿ ನಿಲಯಗಳಿಗೆ ಭೇಟಿ ನೀಡಿದರು. ಲೋಕಾಯುಕ್ತರಾದಂಥ ನ್ಯಾಯಮೂರ್ತಿ ಬಿ. ವೀರಪ್ಪ ಭೇಟಿ ಸಂದರ್ಭದಲ್ಲಿ ಅನೇಕ ಮಹತ್ವದ ಸಂಗತಿಗಳು ಬೆಳಕಿಗೆ ಬಂದವು. ಬಂದಿಗೌಡ ಬಡಾವಣೆ 2ನೇ ಕ್ರಾಸ್ನಲ್ಲಿರುವ ವಸತಿ ನಿಲಯಕ್ಕೂ ಕೂಡ ಅವರು ಭೇಟಿ ನೀಡಿದರು. ವಿದ್ಯಾರ್ಥಿಗಳ ಸಮಸ್ಯೆಗಳ ಅಹವಾಲನ್ನು ಅವರು ಸ್ವೀಕರಿಸಿದರು. ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯದ ಕೊರತೆ, ಶೌಚಾಲಯ ನಿರ್ವಹಣೆ ಇಲ್ಲದೆ ವಿದ್ಯಾರ್ಥಿನಿಯರಿಂದ ದೂರು ಬಂದವು. ವಿದ್ಯಾರ್ಥಿನಿಯರ ಅಹವಾಲುಗಳನ್ನು ಸ್ವೀಕರಿಸಿದಂಥ ಉಪಲೋಕಾಯುಕ್ತರು 15 ದಿನಗಳಲ್ಲಿ ವಿದ್ಯಾರ್ಥಿ ನಿಲಯವನ್ನು ಸ್ಥಳಾಂತರ ಮಾಡಿ ಅಂತ ಆದೇಶ ಮಾಡಿದರು. ವಿಷ ಹಾಕ್ಬಿಟ್ರೆ ಹೋಗ್ಲಿ ಅವ್ರಿಗೆ ಈ ತರ ಮಾಡಬಹುದು. ನಂಗೆ ಅರ್ಥ ಆಗ್ತಾ ಇಲ್ಲ ಈ ಆಸ್ತಿ ಮಾಡೋ ಉದ್ದೇಶ ಏನು? ಬಡವ್ರ ಮಕ್ಕಳು ಸಹಾಯ ಮಾಡ್ಬೇಕು ಅಂತ ನಿಮ್ ಕೈಯಿಂದ ಪಡಂಗಿಲ್ಲ. ಗೌರ್ಮೆಂಟ್ ದುಡ್ಡು ಕೊಡ್ತಾ ಇದೆ, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ? ವೈಯರ್ ಅರಾಸಿಂಗ್ ಚಿಲ್ಡ್ರನ್ ಮಣ್ಗೋಗ್ರೆ ತರಕಾರಿ ತೋಟಮ್ಮ ಯಾವ ಚಿಪ್ ಅದು ಮೊಟ್ಟೆ ಕೊಡ್ತಾರ? ಮೊಟ್ಟೆ ಎಷ್ಟು ದಿವಸ ಸಲ ಕೊಡ್ತಾರೆ? ಚಿಕನ್ ಚೆನ್ನಾಗಿರುತ್ತಾ? ಸುಮ್ಮನೆ ವಸ್ತು ಸಾಕ್ತಾರ? ಟೊಮೊಟೊ ಬಜ್ಜಿ ಕೊಡ್ತಾರೆ, ಅದ್ ಬಿಟ್ರೆ ಏನು ಕೊಡೋದಿಲ್ಲ ಸರ್. ನಾನ್ ವೆಜ್ ತಿಂದ ವೆಜ್ಗೆ ಟೊಮಾಟೊ ಬಜ್ಜು, ಟೊಮಾಟೊ ಬಜ್ಜು ವೆಜಿಟೇರಿಯನ್. ವಸತಿ ನಿಲಯದ ಅಡುಗೆ ಸಿಬ್ಬಂದಿ ಮತ್ತು ವಾರ್ಡನ್ ಬದಲಾವಣೆ ಮಾಡುವಂತೆ ಹೇಳಿದರು. ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿ ಉತ್ತಮ ಗುಣಮಟ್ಟದ ಆಹಾರ ನೀಡುವಂತೆ ಅವರು ತಿಳಿಸಿದರು. ಚೇಂಜ್ ಸಿಸ್ಟಮ್ ಇದು ನೀವು ಈ ಥರ ಮಾಡಿದ್ರೆ ಏನೇನು ಸಂವಿಧಾನದಲ್ಲಿ ಅನುಕೂಲ ಇರಬೇಕು ಅದೆಲ್ಲ ವಿರುದ್ಧ ಮಾಡ್ತಾ ಇದ್ದೀವಿ. ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್. ಬ್ಲೇಮಿಂಗ್ ಮೈಸೆಲ್ಫ್. ಇಂಥ ಪರಿಸ್ಥಿತಿ ಇದ್ದೀವಲ್ಲ ನಾವು. 79 ವರ್ಷ ಸ್ವಾತಂತ್ರ್ಯ ಬಂದಿದೆ, ನಾವು ಮಾಡ್ತಾ ಇಲ್ಲ ಸರ್. ಇದೇ ಡಿಪಾರ್ಟ್ಮೆಂಟಲ್ಲಿ ಅಲ್ವಾ ಕೆಲಸ ಮಾಡ್ತಾರೆ ನೀವು? ಎಷ್ಟು ವರ್ಷದಿಂದ? ಹೆಣ್ಮಕ್ಳ ಕೈಲಿ ಮುಂದುವರೆದು ಉಪಲೋಕಾಯುಕ್ತರು ಮಂಡ್ಯದಲ್ಲಿ ಕೇಂದ್ರ ಪುರಸ್ಕೃತ ಅಮೃತ ಯೋಜನೆಯಡಿ ಕಾಮಗಾರಿ ಸ್ಥಳಕ್ಕೂ ಕೂಡ ಭೇಟಿ ನೀಡಿದರು. ಮಂಡ್ಯ ನಗರಕ್ಕೆ 3ನೇ ಹಂತದ ಕುಡಿಯುವ ನೀರು ಸರಬರಾಜು ಯೋಜನೆಯ ಜಲ ಶುದ್ಧೀಕರಣ ಘಟಕದ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು. ಏನೋ 1964 ಬಂದಿದೆ.
ಅವ್ರು ಕರೆಸಿ ಆ ಸೈಟ್ ಎಲ್ಲಿದೆಯಲ್ಲ ಒಂದು ಎಡ್ಜಿಗೆ ಹಾಕ್ರಿ ಸೈಟಲ್ಲಿ ಅಟ್ಲೀಸ್ಟ್ ಅವ್ರ ಜಾಗ ಬಿಡ್ಬೇಕು ಸೆಟ್ ಬ್ಯಾಕು ಮನೆ ಕಟ್ಬೇಕಾದ್ರೆ ಫುಲ್ ಕಟ್ಟಲ್ಲವಲ್ಲ ಕೊಡ್ರಿ ಪ್ಲಾನ್ ಕೊಟ್ರಿ ಆ ಸೆಟ್ ಬ್ಯಾಕ್ ಅಲ್ಲಿ ಇರ್ತಾವಲ್ಲ ಅದು ತಗೊಂಬಂದ್ರೆ ಆಯ್ತು ಪೈಪು ಇವ್ರು ಯಾರು ಸೈಟ್ ಅವ್ರಿಗೆ ಈ ಸೈಡ್ ತೋರಿಸ್ರಿ ಆ ಸೈಡ್ ವಾಟರ್ ಟ್ಯಾಂಕ್ ಇಲ್ಲಿ ಬರ್ತದೆ ನಾರ್ತ್ ಫಾರ್ಮೇಶನ್ ಯಾವಾಗ ಆಗಿರೋದ್ರಿ ಸೈಟ್ಗಳು ಬಂದ್ರೆ ಸೈಟ್ ಫಾರ್ಮೇಶನ್ ಆಗಿರೋದು ಯಾವಾಗ ಅವೆಲ್ಲ ನೀವು ನಮ್ಮ ರೋಡ್ ಸರ್ ಈ ರೋಡಿಗೆ ಏನು ಸಮಸ್ಯೆ ಇಲ್ಲ ಇವಾಗ ಇಲ್ಲಿ ಹೇಳಿ ಇದು ಯಾವಾಗ ಫಾರ್ಮೇಶನ್ ಆಗಿರೋದು ಯಜಮಾನ್ರೆ ಹೋಯ್ತಲ್ಲ ಅಲ್ಲಪ್ಪ ಈಗ ಒಂದು ನಿಮಿಷ ನಾನು ಹೇಳ್ತೀನಿ ಫುಲ್ ಡೀಟೇಲ್ಸ್ ಸರ್ ಈ ಕಟ್ಟೆಗೆ ಹೋಗ್ಬೇಕಾದ್ರೆ ಸರ್ ಇಲ್ಲಿದೆ ಸರ್ ಇಲ್ಲಿ ಒಂದಲ್ಲ ನೀವು ಬಂದಿದ್ದು 60 ಅಡಿ ರೋಡ್ ಇದು ಇವಾಗ ಆರಾಮಾಗಿ ಹೋಯ್ತು ಹಳ್ಳ ಇದೆ ಅಲ್ಲಿ ಹಾಂ ಇಲ್ಲೊಂದು ಹಳ್ಳ ಇತ್ತು ಸರ್ ಇಲ್ಲಿ ಚೆಕ್ ಮಾಡಮ್ಮ ಅಲ್ಲ ಇಲ್ಲೊಂದು ಕಟ್ಟೆ ಇದೆ ಇಲ್ಲಿ ಇಲ್ಲಿಗೂ ಹೋಯ್ತಿದ್ದು ಮೊದಲು ಈಗ ಅಲ್ಲಿ ಲಿಫ್ಟಿಗೆ ಗ್ರಾಮ ನಕಾಶೆ ಇಲ್ವೇ ಅಲ್ರಿ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ ಕುಮಾರ SP ಡಾಕ್ಟರ್ ಶೋಭಾರಾಣಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರಿಗೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷ ಪೂಜೆ ಮಾಡಿದರು. ವಿಶೇಷ ಪೂಜೆ ಸಲ್ಲಿಸಿ ಸಚಿವ ಸ್ಥಾನ ನೀಡಲು ಸರ್ಕಾರಕ್ಕೆ ಮನವಿ ಮಾಡಿದರು. ಸಾಮಾಜಿಕ ಸೇವೆ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ನಡೆಯಿತು. ಆಟೋ ಚಾಲಕರಿಗೆ ಸಂಕಷ್ಟಕ್ಕೆ ಮಿಡಿದು ಫುಡ್ ಕಿಟ್ ವಿತರಿಸಿ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಮಂಡ್ಯದ ಶಾಸಕರ ಕಚೇರಿ ಬಳಿ ಆಟೋ ಚಾಲಕರಿಗೆ ಫುಡ್ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಪಟ್ಟಿ ಹಾಕಿ ಕೊಡುವ ಹಾಕಿ ಡ್ರೆಸ್ ಹಾಕಿರೋರು ಕೊಡುವ ಆಯ್ತು ಇನ್ನೊಬ್ರಿಗೆ ಅಲ್ಲೇ ಇಟ್ಕೊಳ್ಳಿ ಅಣ್ಣ ಅಲ್ಲೇ ಕೈ ಓಕೆ. ಶ್ರೀರಂಗಪಟ್ಟಣ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಂದ ಈ ಕಾರ್ಯಕ್ರಮ ನಡೆಯಿತು. ಸುಮಾರು 300ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಫುಡ್ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಮಾನವೀಯ ಕಾರ್ಯಕ್ರಮದ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ನಡೆಯಿತು. ಸುರೇಶಣ್ಣ ನೀವೊಂದು ಅಲ್ಲೇ ನಿಂತ್ಕಣ ಅಣ್ಣ ರಾಜಾ ನಮ್ಮ ಶಾಸಕರು ಸರಳಜೀವಿಯಾಗಿದ್ದು ಸಾಮಾಜಿಕ ಕಾರ್ಯ ಮಾಡುವಂಥವರು. ಅವರ ಹುಟ್ಟುಹಬ್ಬ ಕೂಡ ಸರಳವಾಗಿ ಸಾಮಾಜಿಕ ಕಾರ್ಯದ ಮೂಲಕ ಆಚರಣೆ ಮಾಡಲಾಗುತ್ತಿದೆ ಅಂತ ಅಭಿಮಾನಿಗಳು ಹೇಳಿದರು. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮತ್ತಷ್ಟು ಯಶಸ್ಸು ಸಿಗಲಿ. ಚಾಣಕ್ಯವಾಗಿರುವ ನಮ್ಮ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು, ಹೆಚ್ಚಿನ ಕೆಲಸ ಮಾಡಲು ಸರ್ಕಾರ ಅವಕಾಶ ಮಾಡಿಕೊಡಬೇಕು ಅಂತ ಅವರು ಹೇಳಿದರು. ಹೌದು, ಇವತ್ತು ನಮ್ಮ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಚೆಸ್ಕಾಂನ ಅಧ್ಯಕ್ಷರಾದಂಥ ಶ್ರೀಯುತ AB ರಮೇಶ್ ಬಂಡಿಸಿದ್ದೇಗೌಡರ 59ನೇ ವರ್ಷದ ಹುಟ್ಟುಹಬ್ಬವನ್ನು ಒಂದು ವಿಜೃಂಭಣೆಯಿಂದ ವಿಭಿನ್ನವಾದ ರೀತಿಯಲ್ಲಿ ಆಚರಿಸ್ತಾ ಇದ್ದೀವಿ. ಮೊದಲನೇದಾಗಿ ಅವರಿಗೆ ನಾವು ನಮ್ಮ ತಗ್ಗಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ, ಹಿತೈಷಿಗಳ ಪರವಾಗಿ, ಅವರ ಅಭಿಮಾನಿಗಳ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀವಿ. ಅವರಿಗೆ ಆಯುರ ಆರೋಗ್ಯವನ್ನು ಕೊಟ್ಟು ದೇವರು ಎಲ್ಲ ರೀತಿಯಲ್ಲೂ ಕೂಡ ಅವರನ್ನು ಸೌಖ್ಯವಾಗಿಡಲಿ ಅಂತ, ಅವರ ಕುಟುಂಬವನ್ನು ಸದಾ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಬೆಳಗ್ಗೆ ದಿನ ನಾವು 9 ಗಂಟೆಗೆ ವಿದ್ಯಾ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಆಚರಣೆ ಮಾಡಿದ್ವಿ. ನಂತರ ಸೇವಾಕಿರಣ ಆಶ್ರಮದಲ್ಲಿ ವೃದ್ಧರಿಗೆ ಹಣ್ಣು ಹಂಪಲ ವಿತರಣೆ ಮಾಡುವುದರ ಮೂಲಕ ಪ್ರಾರಂಭವಾದಂಥ ಇವತ್ತಿನ ಆಚರಣೆ. ಈಗ ನಾವು ಆಟೋ ಚಾಲಕರಿಗೆ ಉಚಿತ ಆಹಾರ ಕಿಟ್ಗಳನ್ನ ನೀಡುವುದರ ಜೊತೆಗೆ ಎತ್ತಕದಳ್ಳಿಯಲ್ಲಿರುವಂಥ ಜ್ಞಾನಸಿಂಧು ವೃದ್ಧಾಶ್ರಮದಲ್ಲಿ ಇರುವಂಥ
ಇರುವಂಥ ವೃದ್ಧರಿಗೆ ಹಣ್ಣು ಹಂಪಲ ವಿತರಣೆಯನ್ನು ಮಾಡಲಿದ್ದೇವೆ. ನಂತರ ಪ್ರೇರಣಾ ಅಂಧ ಮಕ್ಕಳ ಇಂದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಶ್ರೀ ರಮೇಶ್ ಬಂಡಿಸಿದ್ದೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಎಲ್ಲ ಪ್ರತಿ ವರ್ಷವೂ ಯಾವ ರೀತಿ ಕಾರ್ಯಕ್ರಮ ಮಾಡ್ತೀವಿ ಈ ವರ್ಷವೂ ಅದೇ ರೀತಿ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಈ ವಿಶೇಷವಾಗಿ ಈ ಸಲ ಆಟೋ ಚಾಲಕರಿಗೆ ಕಿಟ್ ಕೊಡುವುದರ ಮುಖಾಂತರ ವಿಶೇಷವಾಗಿ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇನ್ನೂ ಅವರಿಗೆ ಹೆಚ್ಚು ಆಯುಸ್ಸು ಆರೋಗ್ಯ ಕೊಟ್ಟು 40 ವರ್ಷಗಳಿಂದ ಅವ್ರ ಕುಟುಂಬ ಜನಸೇವೆಗೆ ಅವ್ರ ಕುಟುಂಬ ಮುಡುಪಾಗಿಟ್ಟಿದ್ದಾರೆ. ಇನ್ನೂ ಹೆಚ್ಚು ದಿನಗಳ ಕಾಲ ಅವ್ರ ಕುಟುಂಬ ಜನಸೇವೆ ಮಾಡಲಿ ಅಂತೇಳಿ ದೇವರಲ್ಲಿ. ಕಬ್ಬಣ್ಣ ಅಂದರೆ ಮೊದಲೇ ಸರಳ ವ್ಯಕ್ತಿ, ಸರಳ ಜೀವನ. ನೀವು ನೋಡಿರಬೇಕು, ಯಾರು ಸಾವು ನೋವು ಯಾವುದೇ ಇರಲಿ ಅವರು ಎಲ್ಲರಿಗೂ ಇಲ್ಲ ಅಂದರೆ ಹಸ್ತನ ಅವರು ಮುಂದೆ ಕೊಟ್ಟವರು, ಅಂದರೆ ಹಸ್ತ ಚಾಚಿ ಅವರು ಸಹಾಯ ಮಾಡಿದಂಥವ್ರು. ಅವರು ವ್ಯಕ್ತಿತ್ವನೇ ಹಾಗೆ, ಅವ್ರ ಕುಟುಂಬನೇ ಹಾಗೆ. ಅವ್ರ ತಂದೆ ಆಗ್ಬೋದು, ಅವ್ರ ತಾಯಿ ಆಗ್ಬೋದು, ಅವ್ರ ತಲಾಂತರದಿಂದ ಅವರು MLA ಮನೆತನದಲ್ಲೇ ಬಂದಿರುವಂಥವ್ರು. ಅವರಿಗೆ ಸರಳ ವ್ಯಕ್ತಿತ್ವ, ಸರಳ ಜೀವನವನ್ನು ರೂಪಿಸ್ಕೊಂಡಿರುವಂಥವ್ರು. ಹಾಗಾಗಿ ನಾವೆಲ್ಲರೂ ಸೇರಿ ಶ್ರೀರಂಗಪಟ್ಟಣ ಕ್ಷೇತ್ರದ ಎಲ್ಲ ನಮ್ಮ ಲೀಡ್ರುಗಳು, ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಸೇರಿ ಒಂದು ಅರ್ಥಗರ್ಭಿತವಾದಂತಹ ಒಂದು ಕಾರ್ಯಕ್ರಮನ ಅವರ ಹುಟ್ಟುಹಬ್ಬದಿಂದ ಹಮ್ಮಿಕೊಂಡಿದ್ದೇವೆ. ಈ ಶ್ರಮಿಕ ವರ್ಗ, ಆಟೋದವರು ಪಾಪ ಭಾಳ ಕಷ್ಟಪಡುವಂಥ ವರ್ಗ ಅದು. ಅಂಥ ವರ್ಗಗಳಿಗೆ ಅವ್ರ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತೇಳಿ ಈ ದಿವಸ ಅವರ ಹೆಸರಲ್ಲಿ ಅವ್ರು ಒಳ್ಳೆಯದಾಗಲಿ ಅಂತೇಳಿ ಬಾಬಣ್ಣವ್ರಿಗೆ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಇವತ್ತು ಫುಡ್ ಕಿಟ್ ಕೊಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹಾಗೆ ವಿದ್ಯಾಗಣಪತಿ ದೇವಸ್ಥಾನದಲ್ಲೂ ಸಹ ಅವರ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿಸಿ ಅವ್ರಿಗೆ ಆಯುಷ ಆರೋಗ್ಯ ಮುಂದಿನ ಹೆಚ್ಚಿನ ರೀತಿ ಅಧಿಕಾರ ಸಿಗಬೇಕು ಅಂತೇಳಿ ಅದೊಂದು ಪೂಜೆಯನ್ನು ಸಹ ಇಟ್ಕೊಂಡಿದ್ವಿ. ಅದೇ ರೀತಿ ಅನ್ನದಾಸೋಹ ಕಾರ್ಯಕ್ರಮಗಳು ಇತ್ಯಾದಿ ಕಾರ್ಯಕ್ರಮಗಳನ್ನ ಈ ದಿವಸ ನಾವು ಅವ್ರ ಹೆಸರಿನಲ್ಲಿ ಮಾಡ್ತಾಯಿದ್ದೀವಿ. ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯ ಆಯುಷು ಆರೋಗ್ಯದ ಜೊತೆಗೆ ಉತ್ತಮ ಸ್ಥಾನಮಾನ, ಜೊತೆಗೆ ಅವರು ಮಂತ್ರಿ ಸ್ಥಾನವನ್ನು ಈ ಸಲ ಅವರು ಪಡ್ಕೊಳ್ಳೇಬೇಕು. ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸೂನಗಳ್ಳಿ ಸುರೇಶ್, ಶ್ರೀರಂಗಪಟ್ಟಣ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಿತ್ರ ರಮೇಶ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಡಿ ಮಂಜುನಾಥ್, ಗಳ್ಳಿ ಯಶೋಧ, ಮಂಗಲ ಮಧು, ರಾಮಚಂದ್ರ, ನಾಗರಾಜು, ಅನಿಲ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ಮಂಡ್ಯ ನಗರದಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಕೃಷಿಕ ಅಲಯನ್ಸ್ ಸಂಸ್ಥೆ, ಸ್ನೇಹ ಬಳಗ ಅಲಯನ್ಸ್ ಸಂಸ್ಥೆ, ಸಕ್ಕರ್ನಾಡು ಅಲಯನ್ಸ್ ಸಂಸ್ಥೆ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ ಪ್ರಯುಕ್ತ ಜಾಗತೀಕರಣ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು ಎಂಬ ಘೋಷವಾಕ್ಯದೊಂದಿಗೆ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ KT ಹನುಮಂತು ಉದ್ಘಾಟಿಸಿ ಮಾತನಾಡಿದರು. ಇದರ ಜೊತೆಗೆ ಅವರು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನದ ಆಚರಣೆ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದರು. ಅಲಯನ್ಸ್ ಸಂಸ್ಥೆಯ ಮಂಡ್ಯ ಜಿಲ್ಲಾ 1ನೇ ಉಪರಾಜ್ಯಪಾಲ ಚಂದ್ರಶೇಖರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪರಿಸರ ಸಂರಕ್ಷಣೆಯಲ್ಲಿ ಭಾಳ ಮಹತ್ವವಾದಂಥ ದಿನ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ. ಯಾಕೆಂತಂದರೆ ಈ ಜೀವ ಜಗತ್ತಿನ ಜೀವಾಳವೇ ಜೀವ ವೈವಿಧ್ಯ. ಹಾಗಾಗಿ ಈ ಒಂದು ದಿನವನ್ನು ಇಡೀ ವಿಶ್ವದಾದ್ಯಂತ ಭಾಳ ಇದರಿಂದ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಇವತ್ತು ಭಾಳಷ್ಟು ಜನಕ್ಕೆ ಜೀವ ವೈವಿಧ್ಯ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನೋಡಿ, ಈ ಮನುಷ್ಯ ಇರ್ಬೋದು, ಯಾವುದೇ ಜೀವಿ ಇರ್ಬೋದು, ಭೂಮಿ ಬಿಟ್ಟು ಇನ್ಯಾವುದೇ ಗ್ರಹದಲ್ಲಿ ಇಲ್ಲಿವರೆಗೂ ಕೂಡ ಪತ್ತೆ ಆಗಿಲ್ಲ. ಹಾಗಾಗಿ ಎಲ್ಲ ಜೀವಿಗಳಿಗೂ ಕೂಡ ಭೂಮಿಲೇ ವಾಸಸ್ಥಾನ. ಹಾಗಾಗಿ ನೋಡಿ, ಭೂಮಿ ಮೇಲೆ ಸಸ್ಯ ಇದೆ, ಪ್ರಾಣಿಗಳಿದೆ, ಕೀಟಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ಆಮೇಲೆ ಒಂದಕ್ಕೊಂದು ಭಾಳ ವೈವಿಧ್ಯವಾಗಿರ್ತಕ್ಕಂಥದ್ದು. ಒಂದು ರೀತಿ ಇನ್ನೊಂದಿಲ್ಲ. ಹಾಗಾಗಿ ಇದನ್ನೇ ಜೀವ ವೈವಿಧ್ಯ ಅಂತೇಳಿ ಕರಿತಕ್ಕಂಥದ್ದು. ಈ ಜೀವ ವೈವಿಧ್ಯ ಅನ್ನುವಂಥ ಪದವನ್ನು 1968ರಲ್ಲಿ ನಮ್ಮ ಅಮೇರಿಕದ ಒಬ್ಬ ವನ್ಯಜೀವಿ ತಜ್ಞ, ಅವರ ಹೆಸರು ರೇಮಾಂಡ್ ಫೆಡ್ರಿಕ್ ಡ್ಯಾಸ್ಮನ್ ಅಂತೇಳಿ, ಅವರು ಈ ಪದವನ್ನು ಮೊದಲು ಕೊಟ್ಟಂಥವರು. ಜೀವ ವೈವಿಧ್ಯ ಅಂತಕ್ಕಂಥ ಪದವನ್ನು ಅವ್ರು ಮೊದಲು ಕೊಟ್ಟಂಥವರು. ಹಾಗಾಗಿ ಈ ಪ್ರತಿಯೊಂದು ಜೀವಿನೂ ಕೂಡ ಆರೋಗ್ಯದಿಂದ ಮತ್ತು ಸೌಖ್ಯದಿಂದ ಈ ಭೂಮಿ ಮೇಲೆ ಇದ್ದಾಗ ಮಾತ್ರ ಈ ಪರಿಸರ ಸಮತೋಲನವಾಗಿರ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಜೀವ ವೈವಿಧ್ಯ ದಿನದ ಮಹತ್ವವನ್ನು, ಅದು ಭಾಳ ಮುಖ್ಯವಾಗಿ ನಮ್ಮ ಯುವಕರಿಗೆ ಈ ಜೀವ ವೈವಿಧ್ಯದ ಮಹತ್ವವನ್ನು ತಿಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಜೀವ ವೈವಿಧ್ಯ ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಆಮೇಲೆ ಇವತ್ತೇನಿದೆ ಅಂದರೆ, ಮನುಷ್ಯನ ಕೈಗೆ ಸಿಕ್ಕಿ ಭಾಳಷ್ಟು ಜೀವ ಸಂಕುಲಗಳು ಅವಸಾನದ ತಲುಪ್ತಾ ಇದೆ. ನೋಡಿ, ಈಗ ಒಂದು ಅಂಕಿಅಂಶದ ಪ್ರಕಾರ 1600ರಿಂದ 1900ನೇ ಇಸ್ವಿವರೆಗೆ ಪ್ರತಿ 4 ವರ್ಷಕ್ಕೆ ಒಂದು ಜೀವಿ ಮನುಷ್ಯನ ಕೈಗೆ ಸಿಕ್ಕಿ ಅವಸಾನ ಹೊಂದಿರತಕ್ಕಂಥದ್ದು. 1900ರಿಂದ ಈಚೆಗೆ ಪ್ರತಿ ವರ್ಷ ಒಂದೊಂದು ಜೀವಿ ಕಣ್ಮರೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಇದಕ್ಕೆಲ್ಲ ಮನುಷ್ಯನ ದುರಾಸನೆ ಕಾರಣ. ಈಗ ಅತಿ ಹೆಚ್ಚು ಜಾಗತಿಕ ತಾಪಮಾನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರೋದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಜಾಗತಿಕ ತಾಪಮಾನದ ಪರಿಣಾಮವೂ ಕೂಡ ಕೆಲ ಜೀವಿಗಳು ಆ ವಾತಾವರಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ.
ಮತ್ತು ಇನ್ನೊಂದು ಈ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದಲೂ ಕೂಡ ಭಾಳಷ್ಟು ಜೀವಿಗಳು ಕಣ್ಮರೆ ಆಗ್ತಾ ಇರತಕ್ಕಂಥದ್ದು. ಹೀಗೆ ಹಲವಾರು ಪ್ಲಾಸ್ಟಿಕ್ ಬಳಕೆ ಇರ್ಬೋದು, ಹಲವಾರು ಕಾರಣಗಳಿಂದ ಇವತ್ತು ಜೀವ ಸಂಕುಲಗಳು ಅವಸಾನದ ಅಂಚಿನಲ್ಲಿವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಜೀವ ಸಂಕುಲಕ್ಕೆ ಒಂದು ಮಾದರಿಯಾಗಿರಬೇಕು. ಆ ಜೀವ ಸಂಕುಲಗಳನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು. ನಾನು ಈಗಾಗಲೇ ಹೇಳ್ದಂಗೆ ಪ್ರತಿಯೊಂದು ಜೀವಿನೂ ಕೂಡ ಈ ಭೂಮಿ ಮೇಲೆ ಈ ಪರಿಸರ ಇದರಲ್ಲಿ ಸರಪಳಿ ಇದೆಯಲ್ಲ, ಪ್ರತಿಯೊಂದು ಜೀವಿನೂ ಕೂಡ ಭಾಳ ಮುಖ್ಯ. ನೋಡಿ, ಈಗ ರಣಹದ್ದುಗಳ ಸಂತತಿ ತಮಗೆಲ್ಲ ನೋಡ್ತಾ ಇದ್ದೀವಿ, ಭಾಳ ಕ್ಷೀಣಿಸ್ತಾ ಇದೆ. ರಣಹದ್ದುಗಳನ್ನು ನಾವು ಅವನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಇಡೀ ವಿಶ್ವ ಇವತ್ತು ಪಣ ತೊಟ್ಟಿದೆ. ಈ ರಣಹದ್ದುಗಳಿಗೆ ಸಾವಿಗೆ ಏನಪ್ಪ ಕಾರಣ ಅಂತಂದರೆ, ನೋಡಿ, ರಣಹದ್ದುಗಳೇನಪ್ಪ ಅಂದರೆ ಈ ಸತ್ತ ದನಗಳು ಹಸುಗಳನ್ನು ತಿಂತಕ್ಕಂಥದ್ದು. ಈ ಹಸುಗಳಿಗೆ ದನಗಳಿಗೆ ಕೊಡ್ತಕ್ಕಂಥ ಒಂದು ಡೈಕ್ಲೋಫೆನಾಕ್ ಇಂಜೆಕ್ಷನ್ ಅಂತಕ್ಕಂಥ ನಾವು ಇಂಜೆಕ್ಷನ್ ಕೊಡ್ತೀವಲ್ಲ, ಆ ಹಸುವಿನ ಇದರಲ್ಲಿ ಸೇರಿಕೊಂಡು ಅದು ಕನ್ವರ್ಟ್ ಆಗಿ ಇವು ರಣಹದ್ದುಗಳು ಆ ಮಾಂಸವನ್ನು ತಿಂದಾಗ ಆ ಡೈಕ್ಲೋಫೆನಾಕ್ ಅಂಶ ನಮ್ಮ ರಣಹದ್ದುಗಳಿಗೆ ಸೇರಿ ರಣಹದ್ದುಗಳು ವಿನಾಶಕ್ಕೆ ತಲುಪಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಂದು ಜೀವಿನೂ ಅಷ್ಟೇ. ಜೇನುಹುಳಗಳು ನೋಡಿ, ಜೇನುಹುಳಗಳು ಕೂಡ ಈಗ ಭಾಳಷ್ಟು ಅವಸಾನದ ಹಂತದಲ್ಲಿವೆ. ಈ ಪರಿಸರ ಇದರಲ್ಲಿ ಸರಪಳಿನಲ್ಲಿ ಜೇನುಹುಳುಗಳ ಪಾತ್ರ ಭಾಳ ಮಹತ್ವದ್ದು. ಇವತ್ತೇನಾರು ನಾವು ಆಹಾರ ತಿಂತಾಯಿದ್ದೀವಿ ಅಂತಂದರೆ ಅದಕ್ಕೆ ಜೇನುಹುಳುಗಳ ಪರಾಗಸ್ಪರ್ಶನೇ ಕಾರಣ. ಹಾಗಾಗಿ ಈ ಜೀವಿನಲ್ಲಿ ಯಾವುದೇ ಇರುವೆ ತಗೊಳ್ಳಿ, ನೀವು ಯಾವುದೇ ಜೀವಿ ತಗೊಳ್ಳಿ, ಎಲ್ಲವೂ ಕೂಡ ಪರಿಸರ ಪೂರಕವಾದಂಥದ್ದೇ, ಆದರೆ ಮನುಷ್ಯನ ಒಬ್ಬನು ಬಿಟ್ಟು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಏನು ಪರಿಸರ ಸಂರಕ್ಷಣೆಗೆ, ಈ ಜೀವ ವೈವಿಧ್ಯವನ್ನು ಕಾಪಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಪಣ ತೊಡಬೇಕು ಅಂತ ಹೇಳ್ತಕ್ಕಂಥದ್ದು. ಮತ್ತು ಶಾಲಾ ಕಾಲೇಜುಗಳಿಗೆ ಈ ಜೀವ ವೈವಿಧ್ಯದ ದಿನದ ಒಂದು ಮಹತ್ವವನ್ನು ತಿಳಿಸ್ತಕ್ಕಂಥದ್ದು, ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥದ್ದು, ಮತ್ತು ನಮ್ಮ ಭಾಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ನಮ್ಮ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಇವತ್ತು 3-4 ಕ್ಲಬ್ಬು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಸ್ಟೇಡಿಯಂ ಮುಂಭಾಗ ಗಿಡ ನೆಟ್ಟು, ಯಾಕೆ ಅಂತಂದರೆ ಗಿಡ ಮರ ನೆಡೋದು ಕೂಡ ಭಾಳ ಜಾಗತಿಕ ತಾಪಮಾನ ಕಡಿಮೆ ಆಗಲಿಕ್ಕೆ, ಮತ್ತು ಇದರಲ್ಲಿ ಎಷ್ಟು ಪ್ರಾಣಿ ಕೀಟಗಳು ಈ ಮರ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭವನ್ನು ಮೇ 23ರಂದು ಬೆಳಗ್ಗೆ 10:30ಕ್ಕೆ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಕಾವೇರಿ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಡಾಕ್ಟರ್ BJ ಸಂಗಮೇಶ್ವರ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮಾರಂಭದಲ್ಲಿ 2 ವರ್ಷಗಳ ಅನೇಕ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುತ್ತಿದೆ ಅಂತ ಹೇಳಿದರು. 2024-25ನೇ ಸಾಲಿನಲ್ಲಿ ಉತ್ತೀರ್ಣರಾದಂಥ ಮಹಿಳಾ ವಿದ್ಯಾರ್ಥಿ, ಪುರುಷ ವಿದ್ಯಾರ್ಥಿಗಳಿಗೆ ಹಾಗೂ ಮಹಿಳಾ ವಿದ್ಯಾರ್ಥಿನಿ ಸೇರಿದಂತೆ ಅನೇಕರಿಗೆ ಪದವಿ ಪ್ರದಾನ ಮಾಡಲಾಗುವುದು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಅಮೆರಿಕದ ಫ್ಲೋರಿಡಾ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದ ಕಂಪ್ಯೂಟರ್ ವಿಜ್ಞಾನಿ ಪ್ರೊಫೆಸರ್ ಸುಂದರರಾಜ ಸೀತಾರಾಮ ಅಯ್ಯಂಗಾರ್ ಭಾಗವಹಿಸುವರು. ಟ್ರಸ್ಟ್ನ ಅಧ್ಯಕ್ಷ B. ಸಂಗಮೇಶ್ವರ, ಕಾರ್ಯದರ್ಶಿಗಳಾದ ಗಂಗಾಧರ ಗೌಡ, ಕಾಲೇಜಿನ ಪ್ರಾಂಶುಪಾಲ ಶ್ರೀಕಂಠಪ್ಪ ಸೇರಿದಂತೆ ಅನೇಕರು ಪಾಲ್ಗೊಳ್ಳುವರು ಅಂತ ಹೇಳಿದರು. ಪ್ಲಸ್ ಪಾಸ್ ಆಗಿರೋರು ಹೋದ ವರ್ಷ ಮಾಡಬೇಕಾಗಿತ್ತು, ನಾವು ಹೋದ ವರ್ಷದ್ದು ಮಾಡೋಕ್ಕಾಗದೇ ಇರೋದ್ರಿಂದ ಎರಡೂ ಜಂಟಿಯಾಗಿ ಈ ವರ್ಷ ಮಾಡ್ತಾಯಿದ್ದೀವಿ. ಇದಕ್ಕೆ ಗ್ರ್ಯಾಜುಯೇಷನ್ ಡೇ ಅಡ್ರೆಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ವಿ. ಅದರಲ್ಲಿ SS ಅಯ್ಯಂಗಾರ್ ಅಂತ ಫ್ಲೋರಿಡಾ ಯೂನಿವರ್ಸಿಟಿಲಿ ಫ್ಲೋರಿಡಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ, ಇವರು ಅಮೇರಿಕಾದಲ್ಲೇ ನಂಬರ್ 2 ಇನ್ AI ಬಗ್ಗೆ ತಿಳ್ಕೊಂಡಿರೋರು, ರಿಸರ್ಚ್ ಮಾಡಿರೋರು. ಅವರು ಒಂದು 25 ಪುಸ್ತಕಗಳು ಬರೆದಿದ್ದಾರೆ. ಕೆಲವು ಆಲ್ಗರಿದಮ್ಸ್ ಅಂತ ಬರುತ್ತೆ ಕಂಪ್ಯೂಟರ್ ಸೈನ್ಸಲ್ಲಿ, ಅಯ್ಯಂಗಾರ್ ಆಲ್ಗರಿದಮ್ ಅಂತಲೇ ಫೇಮಸ್ ಆಗಿದೆ. ಅದು ಎಲ್ಲ ಕಡೆ ಯೂಸ್ ಮಾಡ್ತಾ ಇರ್ತಾರೆ, ಅಯ್ಯಂಗಾರ್ಸ್ ಆಲ್ಗರಿದಮ್ ಅಂತ. ಅವರು ಬಂದು ನಮ್ಮ ಹುಡುಗರಿಗೆ ಭಾಷಣ ಮಾಡಲಿಕ್ಕೆ ಕರೆದಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ, ನಾಳೆ ಬರ್ತಾಯಿದ್ದಾರೆ. ಅದಕ್ಕೆ ತಾವೆಲ್ಲರೂ ಆಗಮಿಸ್ಬೇಕಲ್ಲಿ ಬಂದು ನಮ್ಮ ಇದನ್ನೆಲ್ಲ ಪಬ್ಲಿಷ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಒಂದು. ಎರಡನೇದು, ನಮ್ಮ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸ್, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇತ್ತು ಇದುವರೆಗೆ. ಈಗ ಹೊಸದಾಗಿ ಇನ್ಫಾರ್ಮೇಷನ್ ಸೈನ್ಸು ಹಾಗೂ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಡೇಟಾ ಸೈನ್ಸ್, ಈ 3 ಕೋರ್ಸು ಹೊಸ್ದಾಗಿ ಸೇರಿಸಿದ್ವಿ. ಇದಲ್ಲದೆ ನಮಗೆ MCA ಆ್ಯಂಡ್ BCA ಕೋರ್ಸಸ್ ಕೂಡ ಅದು ನಮ್ಮ VTU ಅಫಿಲಿಯೇಷನಲ್ಲಿ ನಡೀತಾ ಇದೆ. BBA ಕೂಡ ಈ ವರ್ಷದಿಂದ ಶುರು ಮಾಡಿದ್ದೀವಿ. ಒಟ್ಟು ಈಗಾಗಲೇ 1500 ಹುಡುಗರು ಇದ್ದಾರೆ ನಮ್ಮಲ್ಲಿ. ಆ 1500 ಹುಡುಗರಲ್ಲಿ 80% ಹೆಣ್ಮಕ್ಳು. ಅವರೆಲ್ಲ ನಾವು ಎಲ್ಲರಿಗೂ ಟ್ರಾನ್ಸ್ಪೋರ್ಟ್ ಸರ್ವಿಸನ್ನು ಪ್ರೊವೈಡ್ ಮಾಡಿದ್ದೀವಿ, ಫ್ರೀ ಟ್ರಾನ್ಸ್ಪೋರ್ಟ್. 7 ತಾಲೂಕಲ್ಲೂ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಬೆಳಗ್ಗೆ 8:30-9 ಗಂಟೆ ಅಷ್ಟೊತ್ತಿಗೆ ಕಾಲೇಜಿಗೆ ಬರುತ್ತೆ ಬಸ್ಸು. ತಿರುಗಿ ಸಾಯಂಕಾಲ ಕರ್ಕೊಂಡೋಗಿ ಬಿಡ್ತೀವಿ. ಅಂದರೆ ಸೇಫು. ಎಲ್ಲ ಹೆಣ್ಮಕ್ಳು ಜಾಸ್ತಿ ಬರ್ತಾಯಿದ್ದಾರೆ ಅದಕ್ಕೆ.
ಅದು ಭಾಳ ಅನುಕೂಲವಾಗಿದ್ದು. ಅದಲ್ಲದೆ ನಾವು ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಒಂದು ವಿಂಗ್ ಇದೆ ನಮ್ಮಲ್ಲಿ. ಅಲ್ಲಿ ಕೆಲವು ದೊಡ್ಡ ಕಂಪನಿಗಳ ಜೊತೆ ಇದು ಮಾಡ್ಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ABC ಕನ್ಸಲ್ಟೆಂಟ್ ಅಂತ ಇದ್ದಾರೆ, ಅವ್ರ ಕನ್ಸಲ್ಟೆಂಟ್ ಜೊತೆ ಮಾಡಿ ಈಗಾಗಲೇ ನಮ್ಮ 200 ಜನದಲ್ಲಿ 110-115 ಜನ ದಿನ ಬರ್ತಾಯಿರ್ತಾರೆ ಪ್ಲೇಸ್ಮೆಂಟ್ಗೆ. ಅದರಲ್ಲಿ 115 ಜನ ಸೆಲೆಕ್ಟ್ ಆಗಿದ್ದಾರೆ, ಆಫರ್ ಲೆಟ್ರ್ ಕೊಟ್ಟಿದ್ದಾರೆ. ಇಟ್ ಡಿಪೆಂಡ್ಸ್ ಆನ್ ಹೌ ಮೆನಿ ಪೀಪಲ್ ಜಾಯಿನ್ ದಿ ಕೋರ್ಸ್ ಅಂತ ಇರುತ್ತೆ. ಆದ್ದರಿಂದ ಅಷ್ಟು ಜನ ಅದಕ್ಕೆ ಮಾಡಿದರೆ ಪ್ಲೇಸ್ಮೆಂಟ್ ಭಾಳ ಚೆನ್ನಾಗಿ ನಡೀತಾ ಇದೆ. ಸುತ್ತಮುತ್ತ ಎಲ್ಲರಿಗಿಂತನೂ ಚೆನ್ನಾಗಿ ಪ್ಲೇಸ್ಮೆಂಟು ನಮ್ಮ ಕಾಲೇಜಲ್ಲಿ ನಡೀತಾ ಇದೆ. ಮೊನ್ನೆ ಕೂಡ ನಾವು ಒಂದು ಹೆರಾಲ್ಡ್ ಪ್ರಜಾವಾಣಿ ಕ್ಯಾಂಪ್ ಮಾಡಿದ್ವಿ. ಎಲ್ಲ ಹುಡುಗರಿಗೆ ಯಾವ ರೀತಿ ಈಗ ಸೆಲೆಕ್ಷನ್ ಮಾಡ್ಕೋಬೇಕಲ್ಲ ಕಾಲೇಜು ಕೋರ್ಸಸ್ನ, ಅದನ್ನೆಲ್ಲ ಸೆಲೆಕ್ಷನ್ ಮಾಡೋದು ಕೆರಿಯರ್ ಗೈಡೆನ್ಸ್ಗೆ. ಈಗ ಒಂದು 450 ಜನ PUC ಸೆಕೆಂಡ್ ಇಯರಲ್ಲಿ ಇರೋ ಹುಡುಗರು ಎಕ್ಸಾಮ್ ತೊಗೊಂಡಿರೋರು ನಮ್ಮ ಕಾಲೇಜಿನ ನೆನ್ನೆ ಆಗಮಿಸಿದ್ರು ಎಲ್ಲರೂ. ಅದು ಚೆನ್ನಾಗಿ ನಡೀತು, ಅದೊಂದು ಪ್ರೋಗ್ರಾಮ್ ಆಯಿತು. ಇದಲ್ಲದೆ ನಾವು MOU ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗು ಕೆಲವು ಯೂನಿವರ್ಸಿಟಿಲಿ ತೊಗೊಂಡಿದ್ದೀವಿ. ಇನ್ನು ಕೆಲವು ಈಗಾಗಲೇ ABC ಕನ್ಸಲ್ಟೆಂಟ್ ಅಂತೇಳಿದೆ, ಅವ್ರ ಜೊತೆ MOU ಆಗಿದೆ. ಇನ್ನೊಂದು ಹೊಸ ವಿಚಾರ ಏನು ಅಂದರೆ, ನಾವು ಭಾಳ ಜನ IAS ಓದಬೇಕು ಅಂತ ಪ್ರಯತ್ನ ಪಡ್ತಾರೆ BE ಆದಮೇಲೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ, ಒಂದು ನಮ್ಮ ಭರತ್ಲಾಲ್ ಮೀನಾ ಅಂತ ರಿಟೈರ್ಡ್ IAS ಆಫೀಸರ್ ಒಂದು IAS ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅವ್ರ ಜೊತೆ ಒಡಂಬಡಿಕೆ ಮಾಡಿದ್ದೀವಿ. ನಮ್ಮಲ್ಲಿ ಏನು ಅಂದರೆ, ಬಂದು ಸೆಕೆಂಡ್ ಇಯರಿಂದನೇ ಹುಡುಗರು ಕೇಳ್ತೀವಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದಾ ಅಂತ. ಆವಾಗ ಫಸ್ಟು, ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರಲ್ಲಿ 2 ಅವರ್ಸ್ ಅದಕ್ಕೆ ಗೈಡ್ ಮಾಡಿ, ಫೈನಲ್ ಇಯರಲ್ಲಿ ಒಟ್ಟಿಗೆ ಒಂದು 6 ತಿಂಗಳು ಏನೋ ಪ್ರಾಕ್ಟೀಸ್ ಮಾಡಿ. ಇಲ್ಲದ್ರೆ ಅವರು ಚೆನ್ನೈಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕಟ್ ಡೌನ್ ಮಾಡೋಕ್ಕೆ ಇದು ಒಂದೇ ಸಾರಿ ಮಾಡೋದು ಕಷ್ಟ. IAS 2-3 ಅಟೆಂಪ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಇದು ಒಂದು ಪ್ರಯೋಗ ಮಾಡೋಕ್ಕೆ ರೆಡಿಯಾಗಿದ್ವಿ. ಇನ್ನು ಮುಂದಿನ ತಿಂಗಳಿಂದ ಅದು ಶುರುವಾಗುತ್ತೆ. ಗೋಷ್ಠಿಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಗಂಗಾಧರ್ ಗೌಡ, ಕಾಲೇಜಿನ ಪ್ರಾಂಶುಪಾಲ ಶ್ರೀಕಂಠಪ್ಪ ಇದ್ದರು. ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಕೈಗೊಳ್ಳುವ ತೀರ್ಮಾನವೇ ಅಂತಿಮವಾಗಿದ್ದು, ಅದು ಬಿಟ್ಟು ಯಾರೋ ನಾಲಿಗೆ ತೆವಲಿಗೆ ಅಥವಾ ಬಾಯಿ ಕಟ್ಟಡಕ್ಕೆ ಮಾತನಾಡಿದರೆ ಪ್ರಯೋಜನವಿಲ್ಲ ಎಂದು ಶಾಸಕ ಉದಯ್ ಹೇಳಿದರು. ಮದ್ದೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತೀನಗರ ಮತ್ತು ಚಿಕ್ಕರಸಿನಕೆರೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಮುಟ್ಟನಹಳ್ಳಿ, ಕರಡಕೆರೆ, ಶೆಟ್ಟಹಳ್ಳಿ, ಗೌಡನದೊಡ್ಡಿ, ದೊಡ್ಡಸಿನಕೆರೆ ಹಾಗೂ ಅರಜಾಕ್ನಲ್ಲಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ನಾನಾಗಲಿ ಅಥವಾ ಇನ್ನೊಬ್ಬರಾಗಲಿ ಮಾತನಾಡಿದರೆ ಪ್ರಯೋಜನವಿಲ್ಲ, ಹೈಕಮಾಂಡ್ ಸೂಕ್ತ ತೀರ್ಮಾನ ಕೈಗೊಳ್ಳಲಿದೆ ಅಂತ ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ನಡೆದ ಸಾಧನಾ ಸಮಾವೇಶವನ್ನು ಪ್ರತಿಪಕ್ಷಗಳ ನಾಯಕರು ಟೀಕಿಸಿರುವ ಬಗ್ಗೆ ಪ್ರತಿಕ್ರಿಯಿಸಿ, ಕಳೆದ 3 ವರ್ಷಗಳ ಅವಧಿಯಲ್ಲಿ ತುಮಕೂರು ಸೇರಿದಂತೆ ಹಲವು ಭಾಗಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಹೇಮಾವತಿ ನದಿ ನೀರನ್ನು ತುಮಕೂರಿನಿಂದ ಬಿಡದಿವರೆಗೆ ಸಂಪರ್ಕ ಕಲ್ಪಿಸಲಾಗಿದೆ. ತಮ್ಮ ಆಡಳಿತದ ಅವಧಿಯಲ್ಲಿ ಸಾಧನೆ ಮಾಡಲಾಗದ ವಿಪಕ್ಷ ನಾಯಕರು ನಮ್ಮ 3 ವರ್ಷದ ಸಾಧನೆಯನ್ನು ಟೀಕಿಸುವುದರಲ್ಲಿ ಅರ್ಥವಿಲ್ಲ ಅಂತ ಹೇಳಿದರು. ನನ್ನ 3 ವರ್ಷದ ಅವಧಿಯಲ್ಲಿ 2,000 ಕೋಟಿ ರು ಅನುದಾನ ಬಳಕೆ ಮಾಡಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೇನೆ ಅಂತ ಅವರು ತಿಳಿಸಿದರು. ಕಾಪಿ ಮಾಡಿ ಎಲ್ಲ ಕಡೆ ಕೊಟ್ಟವ್ರು ಅವರು ಬೇರೆ ಬೇರೆ ಸ್ಟೇಟಲ್ಲಿ ಚುನಾವಣೆಗಾಗಿ ಇದನ್ನೇ ಯಾಕೆ ಬಳಸ್ಕೊಂಡ್ರು, ಬಿಟ್ಬಿಡ್ಬೇಕಾಯ್ತು. ಗ್ಯಾರಂಟಿ ವಿರೋಧ ಮಾತಾಡೋರು ಇವರು ಆ ಸ್ಕೀಮ್ ಕೊಡಬಾರ್ದಿತ್ತು. ಮತ್ತು ಇವ್ರ ಸಾಧನೆ ಬಗ್ಗೆ ಹೇಳ್ಕೊಂಡು ಓಟ್ ಕೇಳಬೇಕಿತ್ತು. ಅವ್ರ್ಯಾಕೆ ಇದನ್ನು ಕಾಪಿ ಮಾಡ್ತವ್ರೆ? 3 ವರ್ಷದಲ್ಲಿ ಅಭಿವೃದ್ಧಿಗೆ ಎಷ್ಟು ಖರ್ಚು ಮಾಡಿದ್ರು? ನಮ್ಮದು ಆಲ್ಮೋಸ್ಟ್ 2,000 ಕೋಟಿ ಆಗಿದೆ. ಮುಂದಿನ 2 ವರ್ಷ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಮುಂದಿನ 2 ವರ್ಷ ನೋಡೋಣ ಎಷ್ಟು ಸಾಧ್ಯ ಆಯ್ತದೆ. ಮ್ಯಾಕ್ಸಿಮಮ್ ಗುರಿ ಏನಿದೆ? ನಂದು 2 ವರ್ಷದಲ್ಲಿ ಆದಷ್ಟು ಗುಂಡಿ ಮುಕ್ತ ರಸ್ತೆ, ಹಳ್ಳಿಗಳಲ್ಲಿ ರೈಲು, ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತು ರೈತರಿಗೆ ಬೇಕಾದಂಥ ನಾಲೆ, ಗದ್ದೆಗಳು ವ್ಯವಸ್ಥೆ, ಇಷ್ಟನ್ನು ಮಾಡಿಕೊಟ್ರೆ ಸದ್ಯಕ್ಕೆ ನಮ್ಮ ತಾಲೂಕು ಕೂಡ ಇನ್ನೊಂದು 1-1.5 ತಿಂಗಳು ಕಾಲ ಮುಗಿತಾ ಇದೆ. ಸರಿ, ವೃದ್ಧಾಪ್ಯ ಅವ್ರ ಮನವಿ ಮಾಡಲಿಕ್ಕೆ ಬಿಡಲಿ, ನಾವು ಜನರಿಗೆ ಬೇಕಾದನ್ನು ಮಾಡಿಕೊಡೋ ಕೆಲಸ ನಮ್ಮದು. ಅವ್ರು ಹಿಂದೆಯೇ ಈ ಪ್ರಯತ್ನ ಮಾಡಿದರೆ ಬಹುಶಃ ನೋಟಿಫಿಕೇಷನ್ ಹಾಕ್ಬದಲೇ ನಾವೇನಾದ್ರು ನಿರ್ಧಾರ ತಗೊಂಡು ಕೈ ಬಿಡ್ಬೋದಾಗಿತ್ತು. ಈಗೆಲ್ಲವೂ ಆಗೋಗಿದೆ. ಆಲ್ಟರ್ನೇಟ್ ಬಗ್ಗೆ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು. ಈಗ ಸದ್ಯಕ್ಕೆ ಅದು ಇನ್ನೊಂದು 1 ತಿಂಗಳು ಆಗಲ್ಲ. ಮತ್ತು ಕೋರ್ಟಲ್ಲಿ ಅವರು 8ನೇ ತಾರೀಕು ಕೋರ್ಟ್ ಏನಾಗುತ್ತೆ ನೋಡಬೇಕು. ಮತ್ತು ಅಧಿಕಾರಿಗಳ ಜೊತೆ ಕಾನೂನು ಏನು ಮಾಡಲಿಕ್ಕೆ ಸಾಧ್ಯ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅವಕಾಶ ಇದ್ದರೆ ನೋಡೋಣ. ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕ ಹರೀಶ್, ಬಿ ಬಸವರಾಜು, ರಾಜೀವ್, ವೆಂಕಟೇಶ್, ಶಿವಲಿಂಗಯ್ಯ, ಕರಡಕೆರೆ ಮನು ಹಾಗೂ ಚಂದ್ರು ಹಾಗೂ ಇನ್ನಿತರರು ಇದ್ದರು.
ಮಂಡ್ಯ ನಗರದ ಕಾರ್ಮೆಲ್ ಕಾನ್ವೆಂಟ್ ಸಭಾಭವನದಲ್ಲಿ 2025-26ನೇ ಸಾಲಿನ SSLC ಪರೀಕ್ಷೆಯ ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದಿರುವ ವಿದ್ಯಾರ್ಥಿಗಳು ಮತ್ತು ಶಾಲೆಯ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಅಭಿನಂದನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಜಿಲ್ಲಾ ಉಪನಿರ್ದೇಶಕರಾದ ಲೋಕೇಶ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ವಿಶ್ಲೇಷಣೆಯನ್ನು ಮಾಡಿದ್ರೆ ಹೇಗೆ ಬೇಕಾದರೂ ವಿಶ್ಲೇಷಣೆಯನ್ನು ಮಾಡ್ಬೋದು. ಬಟ್ ಈ ಒಂದು ಸಮಾರಂಭ ನಮಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ಯಾಕೆ ಅಂತ ಅಂದರೆ ನಮಗೆ ಬಹುಶಃ ನಮ್ಮ ಪೋಷಕರಾಗಲಿ ನಮ್ಮ ವಿದ್ಯಾರ್ಥಿಗಳಿಗಾಗಲಿ ಈ ಅರಿವು ಇರೋದಿಲ್ಲ. ಯಾವತ್ತು ತುಂಬ ಸೆನ್ಸಿಟಿವ್ ಆಗಿ ಯೋಚನೆ ಮಾಡುವಂತಹ ಪೋಷಕರಿಗೆ ಮಾತ್ರ ಈ ಅಂಕಗಳ ಗಣಿಸೋದಿದೆಯಲ್ಲ, ಎಷ್ಟು ಅಂಕ ಬಂತು ಈ ಟೆಸ್ಟಲ್ಲಿ. ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ನಿವೃತ್ತ ಮುಖ್ಯಾಧಿಕಾರಿ ಸಿದ್ದರಾಜ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಶುಭ ಹಾರೈಸಿದರು. ಆರ್ ನಾಟ್ ಎಂಪ್ಟಿ ವೆಸಲ್ಸ್ ಟು ಫಿಲ್ಡ್ ಅಪ್, ದೇ ಆರ್ ಲ್ಯಾಂಪ್ಸ್ ಟು ಬಿ ಲಿಟೆಡ್. ನಾನು ಈ ಮಾತನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಅಂದರೆ, ಕಾರ್ಯಕ್ರಮದಲ್ಲಿ ಗಣಿತ ವಿಷಯ ಪರೀಕ್ಷಕರಾದಂಥ ಸಿದ್ದರಾಜು ಅವರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಮಂಡ್ಯ ಉತ್ತರ ಮತ್ತು ದಕ್ಷಿಣ ವಲಯಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೌಭಾಗ್ಯ ಮತ್ತು ಮಹಾದೇವು, ಉಪನಿರ್ದೇಶಕರ ಕಚೇರಿಯ ಶಿಕ್ಷಣಾಧಿಕಾರಿಗಳಾದಂಥ ಚಂದ್ರಕಾಂತ, ಇಂದ್ರಾಣಿ, ಲಕ್ಷ್ಮಿ, ವಿಜಯ್ ಕುಮಾರ್ ಮತ್ತು ಕುಮಾರಸ್ವಾಮಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,